ಗುಡ್ ಮಾರ್ನಿಂಗ್ ಗೈಸ್. ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಕ್ಕೆ ಬ್ರಷ್ ತಗೊಂಡು ಬಾತ್ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿ ಆಗಿದೆ. ಚಪ್ಪಲ್ ತರಿಸಿದ್ದೆ ಸ್ವಾರ್ ಕಂಪ್ನಿದು. ಅದು ಸ್ವಲ್ಪ ಸೈಜ್ ದೊಡ್ಡವಾಗಿವು. ಅದು ಇವಾಗ ರಿಟರ್ನ್ ಮಾಡಬೇಕಂತ 1 ವೀಕ್ ಆಯಿತು. ಅವಾಗನಿಂದ ಕಾಯ್ತಾ ಇದ್ದೆ. ಫೈನಲಿ ನಮ್ಮ ಅಣ್ಣ ಬಂದಿದ್ದಾಡ. हाँ 9 नंबर चाहिए, क्या बोलते हैं लाए 8 नंबर चाहिए था. चेक ಮಾಡ್ತಾವನೆ ಬ್ರೋ. इसका यूट्यूब पे आओ. किस नाम से आप कहते हैं? हाँ किस नाम से? मिस्टर करना बोल के अभी स्टार्टिंग है, ऐसा कुछ नहीं. ನೋಡಿ ಬ್ರೋ, ಒಬ್ಬ ಡೆಲಿವರಿ ಬಾಯ್ನೇ ನನ್ನ ಐ ಡಿ ಕೇಳಿ ನಂದು ಐ ಡಿ ಸರ್ಚ್ ಮಾಡೋಕೆ ಅವ್ನು ಮುಂದಾಗಿದ್ದ. ಬಟ್ ನನಗೆ ಹೇಳೋಕ್ಕೆ ನನಗೆ ಸ್ವಲ್ಪ ಬೆಳೆತಿರ್ಲಿಲ್ಲ. ನೋಡಿ ಓಕೆ, ಥ್ಯಾಂಕ್ ಯು ಬಾಯ್. ಹಲೋ ಗೈಸ್, ನಾ ರಿಟರ್ನ್ ಆರ್ಡರ್ ಹಾಕಿದ್ದ ನಿಮ್ಮ ಡೆಲಿವರಿ. ಇವಾಗ ಡೆಲಿವರಿ ರೀಚ್ ಆಗೈತಿ. ಹೆಂಗದ ನೋಡೋಣ. ನೋಡೋಕೆ ಮಾತ್ರ ಚಂದ ಅನ್ಸಕತ್ತದ, ಬಟ್ ಸೈಜ್ ಡಿಫ್ರೆನ್ಸ್ ಇತ್ತಷ್ಟೇ. ಸೊ ಇವಾಗ ಯಾವ ಕಂಪ್ನಿದ ಅದಾವ ಅಂತಂದ್ರ ಅಷ್ಟೊಂದು ಬ್ರ್ಯಾಂಡ್ ಇಲ್ಲ ಅನ್ಕೋತೀನಿ ನಿಮ್ಮ ಪ್ರಕಾರ, ಬಟ್ ನ್ಯೂ ಬ್ರ್ಯಾಂಡ್ ಅನ್ಕೋತೀನಿ. ಅದರ ಹೆಸರು ಸ್ವಾರ್ ಕಂಪ್ನಿ ಅಂತ. ಕ್ವಾಲಿಟಿ ಮಾತ್ರ ಮಸ್ತ್ ಅದಾವ. ಓಕೆ, ಇವಾಗ ಸೈಜ್ ಓಕೆ ಕೊಟ್ರ ನಂಬರ್. ಓಕೆ, ಫೈನಲಿ ನಂಗೆ ಕಾಲಿಗೆ ಸೆಟ್ ಆಗೋ ಚಪ್ಪಲ್ ಬಂದ್ಬಿಟ್ವ. ಕ್ರಾಕ್ಸ್ ಹೆಂಗದಾವ ಬೈ ಕಮೆಂಟ್ ಮಾಡಿ. ಮೇನ್ ಇಂಪಾರ್ಟೆಂಟ್ ಕೆಲಸನೇ ಮರ್ತೋಗಿದ್ದೆ. ಇದೆಲ್ಲ ಮಾಡೋದಾಗಣ ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಸ್ವಲ್ಪ ಸ್ಟಡಿ ಮಾಡೋಣ ಅಂತ ಮಾಡಕ್ಕೆ ಕೂತ್ವೆ. ಇವಾಗ 1 o'clock ಆಗೈತಿ. ಊಟ ಟೈಮಿಂಗ್ ಚಲೋ. ರಾಜಸ್ಥಾನಿ ಸ್ಪೆಷಲ್ ರೈಸ್ ಅದು ವಿತೌಟ್ ಸಾಲ್ಟ್. ಪೂರ ಕೆಳಗಿಂದ ಇಟ್ರಲ್ಲೋ. ಇಲ್ಲಿ ಜೈಪುರಿಗೆ ಬಂದು ಹಿಡ್ದು ಏನು ಕಷ್ಟ ಅನುಭವಿಸ್ಲತ್ತೀವಿ ಅಂತ ನಮಗೆ ಗೊತ್ತು. ಅದು ಹಂಚ್ಕೊಂಡ್ರೂ ನಿಮಗೆ ಗೊತ್ತಾಗಂಗಿಲ್ಲ. ಓಕೆ, ಏನಿಲ್ಲ, ಇದು ಇಲ್ಲದೇ ಇಲ್ಲಿಂದ ಊಟ ಹೋಗಂಗಿಲ್ಲ. ಇದು ಬೇಕಾದರೆ ಅಮೌಂಟ್ ಬೇಕು, ಅದು ನಮ್ಮ ಹತ್ರ ಇಲ್ಲ. ಸೊ ಎಲ್ಲನೂ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗೋ ಲೈಫ್ ಇದು. ಇದು ನಮ್ಮ ಲೈಫ್ ರೀ. ರಿಯಾಲಿಟಿನ ನಿಮ್ಮ ಎದುರುಗಡೆ ಇರ್ತಾ ಇರೋದು. ಊಟ ಮಾಡಿದ್ಮೇಲೆ ಮತ್ತೆ ರೆಸ್ಟ್ ಮಾಡಿ 5 o'clock ಎದ್ದು ಮತ್ತೆ ಫ್ರೆಶ್ ವಾಶ್ ಮಾಡ್ಕೊಂಡು ರೆಡಿಯಾಗಿ ಹೋಗ್ತಿದ್ರು. ಒಂದು ಮಾತು, ಹುಡುಗರಿಗೆ ಏನು ಬೇಕೋ ಅಥವಾ ಏನಿರುತ್ತೋ ಗೊತ್ತಿಲ್ಲ, ಬಟ್ ಕಂಪಲ್ಸರಿ ಒಂದು ದಿನಕ್ಕೆ 2 times ಇಲ್ಲೋದ್ರೆ 3 times ಕಂಪಲ್ಸರಿ ಟೀ ಬೇಕೇ ಬೇಕು. ಆ ಟೀ ಲವರ್ಸ್ನ ಟ್ಯಾಗ್ ಮಾಡಿ. ಸುಮ್ಮನೆ ನೈಟ್ ವಾಕ್ ಮಾಡ್ತಾ ವಿಶಲ್ ಮಾರ್ಟ್ ನೋಡಮಂತ ಹೋಗ್ಬೇಕಂತ ರೆಡಿಯಾಗಿ ಹೋಗಕತ್ತೀವಿ. ಸುಮ್ಮನೆ ಹಾಗೆ ಬರ್ತಾ ವಿಶಲ್ ಮಾರ್ಟ್ ಬಂದ್ವಿ. ಏನಾರ ತೊಗೋಬೇಕಂತ ನೋಡೋಣ. ಟೈಮ್ ಪಾಸ್ ಮಾಡೋಕ್ಕೆ ಬಂದಿದ್ವಿ. ಆದ್ರೆ ಬಕ್ರಾಗತ್ಲೆ ನಮ್ಮ ದೋಸ್ತ್ ಸಿಗ್ಬಿಟ್ಟ. ಅವನಿಗೆ ಒಂದು 800 ರೂಪಾಯಿ ಒಂದು ಪ್ಯಾಂಟ್ ಇಸ್ಕೊಡಕತ್ತೀನಿ. ನೋಡಮ್ ತೊಗೋತಾನೆ ಇಲ್ಲ ಅಂತ. ಅದಾದ್ಮೇಲೆ ನಾನು ಬಕ್ರ ಹಾಕೋ ಚಾನ್ಸಸ್ ಭಾಳ ಅದಾವ. ಯಾಕಂದ್ರೆ ನಾವು ತೊಗೊಳಂದ್ರೆ ನಾನು ಹಾಗೆ ಹೋಗಕ್ಕೆ ಮಜಾ ಬರೋಂಗಿಲ್ಲ. ಸೊ ನಾವು ಏನಾದರೂ ತೊಗೊಳೋಣ. ನೋಡಮ್ ವಿತೌಟ್ ಎನಿ ಪ್ಲ್ಯಾನಿಂಗ್ಗೆ ಎಷ್ಟೊಂದು ಬಾಜಾರ್ ಮಾಡಿದ್ದೇವೆ ಅಂತಂದ್ರೆ, ವಿತ್ ಪ್ಲ್ಯಾನಿಂಗ್ ಬಂದ್ರೆ ಎಷ್ಟು ಬಾಜಾರ್ ಮಾಡ್ತಿದ್ವಿ. ಅಲ್ಲ, ಹೋಗೋಣದಾಗಣ ಎಲ್ಲಾನು ತೊಗೋಬೇಕಂತ ಅನ್ಸ್ತಾ ಇತ್ತು. ಅದ್ರಾಗ ಸ್ಮಾಲ್ ಅಮೌಂಟಾಗಿ ಯಾವುದಾದ್ರೂ ಚೂಸ್ ಮಾಡಮಂತ ಅಂದ್ಕೊಂಡು ಇವೆಲ್ಲ ಚೂಸ್ ಮಾಡಿದ್ವಿ. ಇವಾಗ ಬಿಲ್ ಕೌಂಟ್ರಿಗೆ ಬಂದು ನಮ್ಮ ಬೈ ಬಿಲ್ ಮಾಡ್ಸಕತ್ತಾನ. ಏನೇನು ಪ್ರಾಡಕ್ಟ್ಸ್ ಅವ ನೋಡ್ರಿ. ಒಂದು ಪ್ಯಾಂಟ, ಅದ್ರ ಜೊತೆ ಒಂದು 2 ಶರ್ಟ್ಸ 500 ಅದ್ರ ಜೊತೆ ಒಂದು ಗ್ಲಾಸ, ಒಂದು ಬಾಟಲ, ಒಂದು ಸ್ಪೂನ್ ಎಲ್ಲ ಕಲಿತು ಏನು ತಗೋಬೇಕಂಬ ಪ್ಲ್ಯಾನ್ ಇಲ್ಲದೆ ಸುಮ್ಮನೆ ಓಡಾಡಕ್ಕಂತ ಬಂದ್ರೇ ಇಷ್ಟೊಂದು ಬಾಜಾರ್ ಮಾಡಿದ್ದೇವೆ ನಾವೇ. ಅದು ಏನಾದರೂ ಓಡಾಡಬೇಕು ಅಂತ ಬಿಟ್ಟು ತಗೋಬೇಕಂತ ಅನ್ಕೊಂಡೇ ಬಂದ್ರೆ ಎಷ್ಟು ತಗೋತಿರ್ಬೋದು ಒಂದ್ಸಲ ನೀವು ಇಮ್ಯಾಜಿನ್ ಮಾಡಿ. ಓಕೆ, ಹಿಂಗೆ ನಮ್ಮ ಸಂಗಟ್ ಇರ್ರಿ. ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡ್ತಾ ಇರ್ರಿ. ಇಂಥ ಒಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ. ಬಾಯ್. ಅಲ್ಲ, ಕರ್ನಾಟಕ ಒಳಗೆ ಒಂದು ಬೇಲ್ಪುರಿ ಅದ ಒಂದು ಪಾನಿಪುರಿ ತಿನ್ಬೇಕಂತಂದ್ರೆ
ಓನ್ಲಿ 10 ರೂಪಾಯಿ. ದೈಪುರಿ ಅದು ಇದು. ದಹಿಪುರಿ, ಓಕೆ, ನಂಗೆ ಗೊತ್ತಿರ್ಲಿಲ್ಲ ಮಗ, ಸಾರಿ. ದಹಿಪುರಿ ಅಂತ ನಮ್ಮಲ್ಲೆಲ್ಲ ಒಂದು 10 ರೂಪಾಯಿ ಪ್ಲೇಟ್ ಕೊಡ್ತಾರ. ಇಲ್ಲಿ 1 ಪ್ಲೇಟಿಗೆ 30 ರೂಪಾಯಿ ಕೊಡ್ತಾ ಇರೋನು ಈ ಅಣ್ಣ. ತಿನ್ನು, ಟೇಸ್ಟ್ ಆಗೈತೆ ಹೇಳ. ಜೈಪುರದಾಗ ಟೇಸ್ಟ್ ಲೈ ತಿನ್ನು ತಿನ್ನಲೆ. ತಿನ್ನಲ್ಲ ಅಂತ ನಾ ತಿಂದು ತೋರಿಸ್ತೀನಿ ಟೇಸ್ಟ್ ಆಗಲ್ಲ. ನಾಟ್ ಬ್ಯಾಡ್. 30 ರೂಪಾಯಿ ತೊಗೊಂಡಿದ್ಕ ಯೂಸ್ಫುಲ್ ಅಲ್ಲ. ಇಲ್ಲಿಗೆ ನಮ್ದು ಇವತ್ತಿಂದು ಡೈಲಿ ಲಾಗ್ ಮುಗೀತು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಬಾಯ್.